عليكم ورحمة الله وبركاته. بسم الله والحمد لله والصلاة والسلام على أشرف رسول الله وعلى آله وصحبه أجمعين أما بعد. ವೇದಿಕೆಯಲ್ಲಿರುವ ನಮ್ಮ ಈ ಕಾರ್ಯಕ್ರಮಕ್ಕೆ ದುಆ ಮೂಲಕ ಚಾಲನೆಯನ್ನು ನೀಡಿಕೊಟ್ಟ ಡಿ.ಎನ್. ಅಬ್ದುಲ್ ಹಮೀದ್ ಮದನಿ ಉಸ್ತಾದ್, ಕರ್ನಾಟಕ ಮುಸ್ಲಿಂ ಜಮಾಅತ್ ಬೋಳಂತೂರು ಸರ್ಕಲ್ ಇದರ ಅಧ್ಯಕ್ಷರು, ಅದೇ ರೀತಿ ಈ ಕಾರ್ಯಕ್ರಮದ ಸ್ವಾಗತ ಸಮಿತಿ ಚೇರ್ಮನ್ ಬಹುಮಾನ್ಯರಾದ ಫಾರೂಕ್ ಬಿಜಿ, ಸ್ವಾಗತ ಸಮಿತಿ ಕೋಶಾಧಿಕಾರಿ ಯಾಕೂಬ್ ದಂಡಮಾರ್, ಅದೇ ರೀತಿ ಸುನ್ನಿ ಯುವಜನ ಸಂಘ SYS ಇದರ ಬೋಳಂತೂರು ಸರ್ಕಲ್ನ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಕರೀಂ ಇಬ್ರಾಹಿಂ ಕರೀಂ ಕದ್ಕಾರ್, ಅದೇ ರೀತಿ ವೇದಿಕೆಯಲ್ಲಿರುವ ಇತರ ಎಲ್ಲ ಗಣ್ಯ ಉಸ್ತಾದುಗಳು, ಇವತ್ತು ಈ ಒಂದು ಕಾರ್ಯಕ್ರಮ ಇದರಲ್ಲಿ ಪವಿತ್ರ ಹಜ್ ಯಾತ್ರೆಗೆ ಕೈಗೊಳ್ಳುವ ಈ ಪರಿಸರದ 10 ಯಾತ್ರಾರ್ಥಿಗಳನ್ನು ಇಲ್ಲಿ ಬೀಳ್ಕೊಡುವ ಒಂದು ಸಮಾರಂಭವು ಕೂಡ ಈ ವೇದಿಕೆಯಲ್ಲಿ ನಡೆಯಲಿದೆ. ಅವರು ಅಲ್ಲಾಹನ ಅತಿಥಿಗಳಾಗಿದ್ದಾರೆ. ಆದ್ದರಿಂದ ಅವರನ್ನೆಲ್ಲ ನಾವು ಇಲ್ಲಿಗೆ ಆಹ್ವಾನಿಸಿ ಇನ್ಶಾ ಅಲ್ಲಾಹ್ ಶಾಲು ಹೊದಿಸಿ ಒಂದು ಮೆಮೆಂಟೋ ನೀಡಿ ಅವರನ್ನು ನಾವು ಬೀಳ್ಕೊಡುಗೆ ಮಾಡಲಿಕ್ಕಿದ್ದೇವೆ. ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ನಿಮ್ಗೆಲ್ರಿಗೂ ಗೊತ್ತಿದೆ, 32ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. 30ನೇ ವಾರ್ಷಿಕ 2024ರಲ್ಲಿ ಅಡ್ಯಾರ್ ಕಣ್ಣೂರಿನಲ್ಲಿ ಅತ್ಯಂತ ಬೃಹತ್ತಾದ 30ನೇ ವಾರ್ಷಿಕವನ್ನು ಕೊಂಡಾಡಿದ ನಂತರ ನಾಡಿಗಾಗಿ, ಸಮಾಜಕ್ಕಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡು ನಾವು ಮುಂದಡಿ ಇಡ್ತಾ ಇದ್ದೇವೆ. ಇನ್ಶಾ ಅಲ್ಲಾಹ್ ಅದರ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಮಾದರಿ ಮದುವೆ ಎಂಬ ಸುಂದರವಾದ ಒಂದು ಕಾರ್ಯಕ್ರಮವನ್ನು ನಾಡಿಗೆ ಸಮರ್ಪಿಸಿ ಅದರ ಸರ್ಕಲ್ ಮಟ್ಟದ ಒಂದು ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡು ಇದಕ್ಕೆ ಬೇಕಾಗಿ ಒಂದು ಸ್ವಾಗತ ಸಮಿತಿಯನ್ನು ರಚಿಸಿ ಈ ಸಂಘಟನೆಯ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಕೋಶಾಧಿಕಾರಿ ಜಕರಿಯಾ ನಾರ್ಷಾ, ಅದೇ ರೀತಿ ರಫೀಕ್ ಮುಂತಾದ ಎಲ್ಲ ನಾಯಕರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸಲು ನಾವು ತೀರ್ಮಾನಿಸಿ ಅಲ್ಹಮ್ದುಲಿಲ್ಲಾಹ್ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಗಾರರಾಗಿ ಕರ್ನಾಟಕದ ಖ್ಯಾತ ಭಾಷಣಗಾರರು ಅಬ್ದುಲ್ ರಶೀದ್ ಝೈನಿ ಕಾಮಿಲ್ ಸಕ್ಕಾಬಿ ಉಸ್ತಾದ್ರವರು ಆಗಮಿಸಲಿದ್ದಾರೆ. ಈ ಒಂದು ಮಾದರಿ ಮದುವೆ ಎಂಬುದು ಮುಸ್ಲಿಂ ಸಮಾಜವು ಹಲವು ಸಮಸ್ಯೆಗಳಲ್ಲಿ ಸಿಲುಕಿಕೊಂಡು ಅದರ ಒಳಗೆ ಒದ್ದಾಡುತ್ತಾ ಕಳೆದಾಗೆ ಒಂದೊಂದು ವಿಷಯಗಳು ಅದನ್ನು ಯಾವ ರೀತಿ ನಿಭಾಯಿಸಬೇಕು ಎಂಬುದರ ಕುರಿತು ಮಾಹಿತಿ, ವಿವರಗಳು ಕಡಿಮೆ ಇರುವ ಈ ಒಂದು ಸಂದರ್ಭದಲ್ಲಿ ಮದುವೆಯೂ ಕೂಡ ಇಸ್ಲಾಮಿನ ಚೌಕಟ್ಟನ್ನು ಮೀರಿ ನಡೆಯುವಂತಹ ಒಂದು ವಿಪರ್ಯಾಸಕ್ಕೆ ನಮ್ಮ ಸಮಾಜವು ಹೋಗ್ತಾ ಇದೆ. ಮದುವೆ ಇಸ್ಲಾಂ ತೋರಿಸಿಕೊಟ್ಟ, ಕಲಿಸಿಕೊಟ್ಟ ಮದುವೆ ಯಾವ ರೀತಿ ನಡೆಯಬೇಕು, ಯಾವ ರೀತಿಯ ಒಂದು ಇಬಾದತ್, ಅಲ್ಲಾಹನಿಗೆ ನಾವು ನಮಾಜ್ ಮಾಡುವಂತೆ, ಉಪವಾಸ ಮಾಡುವಂತೆ, ಇದು ಕೂಡ ಒಂದು ಇಬಾದತ್, ಆರಾಧನೆಯಾಗಿದೆ. ಆ ಆರಾಧನೆಯಾಗಿದ್ದರಿಂದಲೇ ಕೂಡ ಅದಕ್ಕೆ ಕೆಲವು ಷರತ್ತುಗಳು, ಅದಕ್ಕೆ ಕೆಲವು ನಿಬಂಧನೆಗಳೆಲ್ಲ ಇವೆ. ಅದನ್ನೆಲ್ಲ ಪಾಲಿಸಿಕೊಂಡು ನಮ್ಮ ಈ ಮದುವೆ ಕೂಡ ಅತ್ಯಂತ ಸುಂದರವಾಗಿ, ಅತ್ಯಂತ ಸರಳವಾಗಿ ಅದನ್ನು ನಡೆಸಲು ನಮಗೆ ಸಾಧ್ಯವಾಗಬೇಕಾಗಿದೆ.
ಅದಕ್ಕೆ ಒಂದು ಜನಜಾಗೃತಿಯನ್ನು ಹಮ್ಮಿಕೊಳ್ಳುವ ಎಂಬ ನಿಟ್ಟಿನಲ್ಲಿ ಯೂನಿಟ್ಗಳಲ್ಲಿ, ಯೂನಿಟ್ ಕಾನ್ಫರೆನ್ಸ್, ಸರ್ಕಲ್ಗಳಲ್ಲಿ ಬೇರೆ ವಿವಿಧ ಕಾರ್ಯಕ್ರಮಗಳು ಈ ಅಭಿಯಾನದ ಮೂಲಕ ನಾವು ನಡೆಸ್ತಾ ಬಂದಿದ್ದೇವೆ. ಇನ್ಶಾ ಅಲ್ಲಾ ಇದರ ಸಮಾರೋಪ ಮೇ 2ನೇ ತಾರೀಕು ಬೋಳಂತೂರು ಜಮಾತ್ ಪ್ರೆಸಿಡೆಂಟ್ ಅಬ್ದುಲ್ ಚಾ ವೇದಿಕೆಗೆ ಬರಬೇಕು. ಮುಂದಿನ ತಿಂಗಳು ಮೇ 2ನೇ ತಾರೀಕು ಪುತ್ತೂರಿನಲ್ಲಿ ಬೃಹತ್ತಾದ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಕಾಂತಪುರಂ ಎಪಿ ಉಸ್ತಾದ್ ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದ್ರವರ ನೇತೃತ್ವದಲ್ಲಿ ಈ ಒಂದು ಅಭಿಯಾನದ ಸಮಾರೋಪ ಸಮ್ಮೇಳನವನ್ನು ನಾವು ನಡೆಸಲು ತೀರ್ಮಾನಿಸಿದ್ದೇವೆ. ಅದಕ್ಕಾಗಿ ರಾಜ್ಯ ನಾಯಕರು ನಿನ್ನೆ ಸುಲ್ತಾನುಲ್ ಉಲಮಾರವರ ಸಮಕ್ಷಮ ಸಭೆ ಸೇರಿ ಅವರಿಂದ ಆಶೀರ್ವಾದ ಪಡೆದು ಇನ್ಶಾ ಅಲ್ಲಾ ಒಂದು ಬೃಹತ್ತಾದ ಒಂದು ಸಮ್ಮೇಳನವನ್ನು ನಮಗೆ ನಡೆಸಲು ಸಾಧ್ಯವಾಗಬೇಕಾಗಿದೆ. ಅದಕ್ಕೆ ಈ ಯೂನಿಟಿನ, ಈ ಸರ್ಕಲಿನ ವ್ಯಾಪ್ತಿಯಲ್ಲಿರುವ ಎಲ್ಲ ಸಂಘಟನಾ ವಿಭಾಗದ, ಸಂಘಟನಾ ಕುಟುಂಬದ ಎಲ್ಲ ಸದಸ್ಯರು ಕೂಡ ಸೇರಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಡಬೇಕಾದದ್ದು ನಮಗೆ ನಮ್ಮ ಕರ್ತವ್ಯವಾಗಿದೆ. ಆದ್ದರಿಂದಲೇ ಈ ಒಂದು ಅದರ ಅಂಗವಾಗಿ ಯೂತ್ ಅಸೆಂಬ್ಲಿ, ಯುವಕರ ಸಂಗಮ ಎಂಬ ಸುಂದರವಾದ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಯುವಕರಂದ್ರೆ ನಮ್ಮ ನಾಡಿನ ಒಂದು ಶಕ್ತಿ. ನಮ್ಮ ನಾಡಿನ ಯುವಕರ ಒಂದು ಸಂಘ ಇದ್ರೆ ಯಾವ ಕಾರ್ಯಕ್ರಮವನ್ನು ಕೂಡ ನಮಗೆ ಹಮ್ಮಿಕೊಂಡು ಅದನ್ನು ಯಶಸ್ವಿಗೊಳಿಸಲು ನಮಗೆ ಸಾಧ್ಯವಾಗ್ತಾ ಇದೆ. ಕಾರಣ ಯುವಕರು ನಮ್ಮ ಸಂಪತ್ತು, ನಮ್ಮ ನಾಡಿನ, ನಮ್ಮ ಊರಿನ, ನಮ್ಮ ದೇಶದ ಸಂಪತ್ತು. ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಯುವಕರ ಕೊರತೆ ಇದೆ. ನಮ್ಮ ಭಾರತದಲ್ಲಿ ಅತ್ಯಂತ ಯಥೇಚ್ಛವಾಗಿ ಯುವಕರ ದೊಡ್ಡ ಒಂದು ಸಮೂಹವಿದೆ. ನಮ್ಮ ನಾಡಿನಲ್ಲೂ ಇದೆ. ಅವರಿಗೆ ಯಾವ ಕಾರ್ಯಕ್ರಮವನ್ನು ಕೂಡ, ಅವರಿಗೆ ಇರುವ ಆರೋಗ್ಯ, ಅವರಿಗೆ ಇರುವಂತಹ ಸಮಯ, ಇದನ್ನೆಲ್ಲ ಬಳಸಿಕೊಂಡು ಯಾವುದೇ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು, ನಾಡಿಗೆ, ಊರಿಗೆ ಉಪಕಾರವಿರುವಂತಹ ಕಾರ್ಯಕ್ರಮಗಳನ್ನು ನಡೆಸಲು ಅವರಿಂದ ಸಾಧ್ಯವಾಗ್ತಾ ಇದೆ. ಆದ್ದರಿಂದಲೇ ಆ ಯುವಕರ ಒಂದು ಬಲವನ್ನು, ಅವರ ಶಕ್ತಿಯನ್ನು, ಅವರ ಸಾಮರ್ಥ್ಯವನ್ನು ನಮ್ಮ ಸಮಾಜಕ್ಕೆ ಲಭಿಸಲು ಯಾವ ರೀತಿ ನಮಗೆ ಕಾರ್ಯಾಚರಣೆ ಮಾಡಬೇಕು. ಒಂದು ಮದುವೆ ಹೆಸರಿನಲ್ಲಿ ದುಂದು ವೆಚ್ಚಗಳು, ಅನಾಚಾರಗಳು ಇದೆಲ್ಲವೂ ಮೇಳೈಸಿದಂತಹ ಈ ಒಂದು ಕಾಲದಲ್ಲಿ, ಈ ಒಂದು ಸಮಾಜದಲ್ಲಿ ಯುವಕರಿಗೆ ಸೂಕ್ತವಾದ ಮಾರ್ಗದರ್ಶನ ನೀಡಿ ಅವರಿಗೆ ಬೇಕಾದ ರೀತಿಯಲ್ಲಿ ತಿಳುವಳಿಕೆಗಳನ್ನೆಲ್ಲ ಕೊಟ್ಟು ಇನ್ಶಾ ಅಲ್ಲಾ ಇಸ್ಲಾಮಿನ ಸುಂದರವಾದ ಮದುವೆಯ, ವಿವಾಹದ ಯಾವ ರೀತಿಯ ಅದನ್ನು ಯಶಸ್ವಿಯಾಗಿ ನಡೆಸಲು ಯಾವ ರೀತಿ ಮಾಡಬೇಕು ಎಂಬುದರ ಕುರಿತು ಅವರಿಗೆ ಮಾರ್ಗದರ್ಶನವನ್ನು ನೀಡುವ ಅಗತ್ಯವಿದೆ. ಮಸೀದಿಗಳಲ್ಲಿ ಖತೀಬ್ ಉಸ್ತಾದ್ಗಳ ಮೂಲಕ, ಈ ರೀತಿ ಸಾರ್ವಜನಿಕ ಸಭೆಗಳನ್ನು ನಡೆಸುವ ಮೂಲಕ ಅವರಿಗೆ ಇದರ ಬಗ್ಗೆ ಮಾರ್ಗದರ್ಶನವನ್ನು ನೀಡಿ ಇನ್ಶಾ ಅಲ್ಲಾ ಒಂದು ಯುವಕರ, ಸಂಪದ್ಭರಿತ ಯುವಕರ ಒಂದು ತಂಡವು ನಮ್ಮ ಊರಿನಲ್ಲಿ, ನಮ್ಮ ನಾಡಿನಲ್ಲಿ ಇರಬೇಕಾಗಿದೆ. ಊರಿನ ಯುವಕರೆಲ್ಲ ಹಲವು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಏರ್ಪಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯ ಸಾಂತ್ವನ ಕಾರ್ಯಕ್ರಮಗಳು, ಚಾರಿಟಿಗಳು, ಇತರ ಜನರಿಗೆ ಸಹಕಾರಗಳು, ಆರ್ಥಿಕ ಸಹಾಯಗಳು, ಇದನ್ನೆಲ್ಲ ನೀಡುವಂತಹ ಹಲವು ಯುವಕರ ದಂಡು, ಹಲವು ಸಂಘಟನೆಗಳು, ಸಂಘಗಳು ನಮ್ಮ ನಾಡಿನಲ್ಲಿ ಕಾರ್ಯಾಚರಿಸ್ತಾ ಇದೆ. ಆದ್ದರಿಂದ ಆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮೆಚ್ಚಬೇಕಾಗಿದೆ. ಅದಕ್ಕಾಗಿ SYS ಕೂಡ ಹಲವು ಸಮಾಜಮುಖಿ ಸಾಂತ್ವನ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡು ಊರಿನಲ್ಲಿ, ನಾಡಿನಲ್ಲಿ ರೋಗಿಗಳು ಮತ್ತಿತರ ಆರ್ಥಿಕವಾಗಿ ಹಿಂದುಳಿದ
ಅವರಿಗೆಲ್ಲ ಬೇಕಾಗುವ ರೀತಿಯಲ್ಲಿ ಅವರ ಕಷ್ಟಗಳಿಗೆ ಸ್ಪಂದಿಸುವಂತಹ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡು ನಡೆಸ್ತಾ ಬರ್ತಾ ಇದೆ. ಅದರಲ್ಲಿ ಮೆಡಿಕಲ್ ಕಾರ್ಡ್ ಎಂಬ ಸಾಂತ್ವನದ ತಿಂಗಳಿಗೆ ಒಂದು ಝೋನಿನ ಒಂದು ಯೂನಿಟ್ ನನ್ನು ಆಯ್ಕೆ ಮಾಡಿ ಆ ಯೂನಿಟ್ ನಲ್ಲಿರುವ ರೋಗಿಗೆ ತಿಂಗಳಿಗೆ ಮಾಸಾಂತ 1,000 ರೂಪಾಯಿ ಅವರ ಮದ್ದಿಗಾಗಿ ನಾವು ವಿತರಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಬೇರೆ ಬೇರೆ ರೀತಿಯ ಕಾರ್ಯಾಚರಣೆಗಳು, ಜನರು ಮತ್ತು ಅಲ್ಲಾಹನು ಮೆಚ್ಚುವಂತಹ ಹಲವು ರೀತಿಯ ಕಾರ್ಯಕ್ರಮಗಳನ್ನೆಲ್ಲ ನಾವು ಹಮ್ಮಿಕೊಂಡು ನಾವು ನಡೆಸ್ತಾ ಬರ್ತಾ ಇದ್ದೇವೆ. ಆದ್ದರಿಂದ ಇಂತಹ ಒಂದು ಕಾರ್ಯಕ್ರಮಕ್ಕೆ ಈ ನಾಡಿನ ಈ ಊರಿನ ಎಲ್ಲರ ಸಹಕಾರ ಅಗತ್ಯವಾಗಿದೆ. ಆದ್ದರಿಂದ ಕೆಲವು ನಿಮಿಷಗಳಲ್ಲಿ ನಾವು ಮುಖ್ಯ ಕೇಂದ್ರ ಬಿಂದು ನಮ್ಮ ಭಾಷಣಗಾರರು ಆಗಮಿಸಲಿದ್ದಾರೆ. ಸುತ್ತಲಿರುವ ಎಲ್ಲ ಯುವಕರು ಇನ್ಶಾ ಅಲ್ಲಾ ನಾವು ಅವರನ್ನೆಲ್ಲ ಆಹ್ವಾನಿಸಿದ್ದೇವೆ. ಅವರೆಲ್ಲರೂ ಕೂಡ ಈ ಒಂದು ವೇದಿಕೆಗೆ, ಈ ಒಂದು ಸಭಾಂಗಣಕ್ಕೆ ಆಗಮಿಸುವ ನಿರೀಕ್ಷೆ ಇದೆ. ಇನ್ಶಾ ಅಲ್ಲಾ ಮುಂದಿನ ಭಾಷಣಕ್ಕಾಗಿ ನಮ್ಮ ಉಸ್ತಾದರವರು ಆಗಮಿಸಿದ್ದಾರೆ. ಅವರನ್ನು ಈ ಒಂದು ಮೈಕ್ ಪೋಡಿಯಂಗೆ ಆಹ್ವಾನಿಸಿ ಒಬ್ಬ ಇತ್ತೀಚೆಗೆ ಕಾಲೇಜಿನಿಂದ ಬಿರುದು ಪಡೆದ ಒಬ್ಬ ವಿದ್ವಾಂಸ ಶರೀಫ್ ಸಿದ್ದಿಕ್ ಸಕಾಫಿ ಸರ್ಕಳ, ಒಬ್ಬ ಪ್ರತಿಭಾನ್ವಿತ ಭಾಷಣಗಾರರು. ಇನ್ಶಾ ಅಲ್ಲಾ ಅವರಿಗೆ ಇಂತಹ ವೇದಿಕೆಗಳು ಲಭಿಸಿದಲ್ಲಿ ಮುಂದಕ್ಕೆ ಒಂದು ಒಳ್ಳೆಯ ಭಾಷಣಗಾರರಾಗಿ ಅವರು ರೂಪುಗೊಳ್ಳಬೇಕು. ಅದಕ್ಕಾಗಿ ಇಂತಹ ಅವಕಾಶಗಳನ್ನೆಲ್ಲ ಅವರು ಬಳಸಿಕೊಳ್ಬೇಕು. ನಾವು ಕೂಡ ಅವರಿಗೆ ನೀಡ್ತಾ ಬರಬೇಕು. ಇನ್ಶಾ ಅಲ್ಲಾ ಚುಟುಕಾಗಿ ನಮ್ಮ ಈ ಒಂದು ಸಮಾರಂಭದ ಮುಖ್ಯ ಉದ್ದೇಶವನ್ನು ಅವರು ವಿವರಿಸಿ ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇನ್ನೂ ಕೂಡ ಅತಿಥಿಗಳು ನಮ್ಮ ಅಶ್ರಫ್ ಉಸ್ತಾದ್, ಅದೇ ರೀತಿ ದಾವೂದುಲ್ ಹಕೀಂ, ಹಿಶಾಮಿ ಉಸ್ತಾದ್ ಮುಂತಾದ ಅನೇಕ ಅಬ್ದುಲ್ ಶಾ ಬೋಳಂತೂರು ಜಮಾತ್ ಅಧ್ಯಕ್ಷರು, ಹಜ್ಜಿಗೆ ತೆರಳುವಂತಹ ಯಾತ್ರಾರ್ಥಿ ಎಲ್ಲ ಬಂದು ಸೇರಿದ್ದಾರೆ.